ಜೈ ಹಿಂದ್. SSC GD 2025ರ ಒಂದು ಹೊಸ ವೇಕೆನ್ಸಿಯ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಹೊಸದಾಗಿ 2025ರಲ್ಲಿ ಎಷ್ಟು ವೇಕೆನ್ಸಿಗಳು ಆಗಲಿಕ್ಕೆ ಹೋಗ್ತಾ ಇದ್ದಾವೆ, ಆಮೇಲೆ ಅದರ ಜೊತೆಗೆ ಯಾವ ರೀತಿ ಇರ್ತಕ್ಕಂಥದ್ದು, 2024ರ ಒಂದು ರಿಸಲ್ಟ್ ಇನ್ನೂವರೆಗೂ ಕೂಡ ಬಂದಿಲ್ಲ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಅದರ ಬಗ್ಗೆ ಚಿಂತಿತರಾಗಿದ್ದಾರೆ. SSC ಇರ್ತಕ್ಕಂಥದ್ದು ಎಲ್ಲವೂ ಡಿಲೇ ಮಾಡ್ತಾ ಇದೆ. ಸೊ ಅದಕ್ಕೆ ಕಾರಣ ಒಂದೇ ಒಂದು ಏನು ಅಂತಂದ್ರೆ ಇಲೆಕ್ಷನ್ ಇರ್ತಕ್ಕಂಥದ್ದು ಆಗಿದೆ. ಇಲೆಕ್ಷನ್ ಸಲುವಾಗಿ ಇನ್ನೂವರೆಗೂ ಕೂಡ ರಿಸಲ್ಟ್ ಇರ್ತಕ್ಕಂಥದ್ದು ಡಿಕ್ಲೇರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ರಿಸಲ್ಟ್ ಇರ್ತಕ್ಕಂಥದ್ದು 2024ರದ್ದು ಯಾವಾಗ ಬರ್ಬೋದು, ಆಮೇಲೆ ಹೊಸದಾಗಿ ಆಗುವಂಥ 2025ರ ವೇಕೆನ್ಸಿಗಳು ಎಷ್ಟು ಆಗಬಹುದು, ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಈಗ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ SSCಯ ಒಂದು ಹೊಸದಾಗಿ ಕ್ಯಾಲೆಂಡರ್ ಇರ್ತಕ್ಕಂಥದ್ದು ಅಪ್ಡೇಟ್ ಮಾಡಿದೆ SSC. ಸೊ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ SSC GD ಕಾನ್ಸ್ಟೇಬಲ್ದು ಎಕ್ಸಾಮ್ ಅಪ್ಲಿಕೇಶನ್ ಬರೋದು 27/8/2024 ಅಂತ ಹೇಳಿತ್ತು. ಈಗಲೂ ಕೂಡ ಅದೇ ಡೇಟ್ ಇಲ್ಲಿ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಡೇಟ್ ಅಪ್ಲಿಕೇಶನ್ದು 27/9/2024 ಇದೆ. ಬಟ್ ಇಲ್ಲಿ ಎಕ್ಸಾಮ್ ಡೇಟ್ ಇರ್ತಕ್ಕಂಥದ್ದು ಇಲ್ಲಿ ಚೇಂಜ್ ಮಾಡಲಾಗಿದೆ. ಮೊದಲಿನ ಒಂದು ಕ್ಯಾಲೆಂಡರ್ದಲ್ಲಿ ಡಿಸೆಂಬರ್ 2024ರಿಂದ ಜನವರಿ 2024ಕ್ಕೆ ಎಕ್ಸಾಮ್ ನಡೆಸ್ತೇವೆ ಅಂತೆ ಮೊದಲಿನ ಕ್ಯಾಲೆಂಡರ್ ಒಳಗಿತ್ತು. ಇಲ್ಲಿ ಅಪ್ಡೇಟ್ ಮಾಡಿರುವಂತಹ ಕ್ಯಾಲೆಂಡರ್ದೊಳಗೆ ಏನೈತಿ, ಜನವರಿ 2000, ಇದು ಜನವರಿ 2025, ಇದು ಜನವರಿ 2025ರಿಂದ ಫೆಬ್ರವರಿ 2025ರ ಈ ಒಂದು ನಡುವೆ ಎಕ್ಸಾಮ್ ಇರ್ತಕ್ಕಂಥದ್ದು ಮಾಡ್ತೀವಿ ಅಂತ ಹೇಳಿದೆ. ಬಟ್ ಅಪ್ಡೇಟ್ ಮಾಡಿರುವಂತಹ ಕ್ಯಾಲೆಂಡರ್ದಲ್ಲಿಯೂ ಕೂಡ ನಿಮ್ಮ ಒಂದು ಹೊಸದಾಗಿ ಬರುವಂತಹ SSC GDಯ ಅಪ್ಲಿಕೇಶನ್ಸ್ಗಳು ಅದು 27 ಆಗಸ್ಟ್ 2024 ಬರ್ತಾ ಇದ್ದಾವೆ. ಹೊಸದಾಗಿ ಬರುವಂತಹ ವೇಕೆನ್ಸಿಗಳು, ಹೊಸದಾಗಿ ಬರುವಂತಹ ಫಾರ್ಮ್ಸ್ಗಳು ಸ್ಟಾರ್ಟ್ ಆಗೋದು ಆಗಸ್ಟ್ ಒಳಗನ. ಹಾಗಾದರೆ ಈಗ 2024ರಲ್ಲಿ ಏನು ನಮ್ಮದು ಎಕ್ಸಾಮ್ ಮುಗಿದಿದೆ, ಆಮೇಲೆ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ. ಬಟ್ ಇನ್ನೂವರೆಗೂ ಕೂಡ ಇರ್ತಕ್ಕಂಥದ್ದು ಫಿಸಿಕಲ್ದ ರಿಸಲ್ಟ್ ಬಿಟ್ಟಿಲ್ಲ. ಫಿಸಿಕಲ್ ಯಾವಾಗ ಆಗ್ತಾವ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಒಂದು ಅನುಮಾನವಾಗಿ ಒಂದು ಡೇಟನ್ನು ಹೇಳ್ತಾ ಇದ್ದಾರೆ. ಯೂಟ್ಯೂಬ್ದಲ್ಲಿ ನೀವು ಅದನ್ನು ಬಹಳಷ್ಟು ವಿದ್ಯಾರ್ಥಿಗಳು ಸಾವಿರಾರು ವಿಡಿಯೋಸ್ಗಳನ್ನ ಈಗಾಗಲೇ ನೀವು ನೋಡಿರ್ತೀರಿ. ನಾವು ಕೂಡ ಒಂದು ಅನುಮಾನವಾಗಿ ಹೇಳಿದ್ವಿ. ಬಟ್ ಈಗ ಅಲ್ಲಿ 2024ರ ಫಿಸಿಕಲ್ ನಡೆಸೋದ್ರೊಳಗೆ ಒಂದು ಏನು ಅಂತಂದರೆ ಕಾಂಟ್ರಾಕ್ಟ್ ಇರ್ತಕ್ಕಂಥದ್ದು ಕೊಡ್ತಾ ಇದ್ದಾರೆ. ಸೊ ಆ ಒಂದು ಕಾಂಟ್ರಾಕ್ಟ್ದ ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ, 11/6/2024 ಇದೆ. ಸೊ ಇದು ಲಾಸ್ಟ್ ಡೇಟ್ಗೆ ಫೈನಲ್ ಆಗುತ್ತೆ. SSC GDಯ ಯಾರು ಫಿಸಿಕಲ್ ಇರ್ತಕ್ಕಂಥದ್ದು, ಯಾವ ಏಜೆನ್ಸಿ ಇರ್ತಕ್ಕಂಥದ್ದು ಫಿಸಿಕಲ್ ನಡೆಸ್ತೈತೆ ಅಂತ ಹೇಳೋದು 11/6/2024 ಆಗ್ತಾ ಇದೆ. 11/6/2024 ಆಯಿತು ಅಂತಂದರೆ ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ಅದೇ ಅಂತಂದ್ರೆ 12ನೇ ತಾರೀಕಿಗೆ ಬಿಡ್ಬೋದು, ಇಲ್ಲಾಂದ್ರೆ 13, ಇಲ್ಲಾಂದ್ರೆ 14ನೇ ತಾರೀಕಿಗೆ, 3 ದಿವಸ ಒಳಗೆ ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ಬಿಡ್ಬೋದು. ಇದಾದಮೇಲೆ ಫಿಸಿಕಲ್ ಇರ್ತಕ್ಕಂಥದ್ದು ಜುಲೈದೊಳಗೆ ಮುಗಿಸಿದ್ರ ಅಂತಂದ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಆಗಸ್ಟ್ 2nd ವೀಕ್ ಒಳಗೆ ಇರ್ತಕ್ಕಂಥದ್ದು ಫೈನಲ್ ಎಲ್ಲ ಮೆಡಿಕಲ್ ಅದು ಮಾಡಿ ಮುಗಿಸುವಂಥ ಸಾಧ್ಯತೆ ಕೂಡ ಇದೆ. ಯಾಕಂತಂದರೆ 27 ಆಗಸ್ಟ್ 2024ಕ್ಕಿಂತ ಮುಂಚೆ, ಈ ಡೇಟ್ಗಿಂತ ಮುಂಚೆ 2024ರ ರಿಸಲ್ಟ್, ಫೈನಲ್ ರಿಸಲ್ಟ್ ಇರ್ತಕ್ಕಂಥದ್ದು ಕೊಡಬೇಕಾಗಿರ್ತೈತಿ. ಸೊ ಹಾಗಾಗಿ ಇನ್ನು ಮುಂದೆ ಬಹಳ ಫಾಸ್ಟ್ ಆಗಿ ಕೆಲಸ ಇರ್ತಕ್ಕಂಥದ್ದು ಆಗುತ್ತೆ. ಯಾಕಂತಂದ್ರೆ ಈಗಾಗಲೇ ಎಲ್ಲರೂ ರನ್ನಿಂಗ್ ಸ್ಟಾರ್ಟ್ ಮಾಡಿದ್ರಿ, ಬಹಳಷ್ಟು ಜನ ಇರ್ತಕ್ಕಂಥದ್ದು ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರಿ. ಬಟ್ ಇದೆಲ್ಲ ಡಿಲೇ ಆಗ್ತಾ ಇರೋದರಿಂದ ಬಹಳಷ್ಟು ವಿದ್ಯಾರ್ಥಿಗಳು, 90% ವಿದ್ಯಾರ್ಥಿಗಳು ಏನು ಮಾಡ್ಯಾರ ಅಂತಂದ್ರೆ ರನ್ನಿಂಗ್ ಮಾಡೋದನ್ನು ಬಿಟ್ಟಾರೆ, ಯಾರು ರನ್ನಿಂಗ್ ಮಾಡ್ತಾ ಇಲ್ಲ. ಸೊ ಅದ್ರ ಸಲುವಾಗಿ ಈಗ ನೀವು ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಕಂಟಿನ್ಯೂಯಸ್ ಆಗಿ ಇಟ್ಕೊಳ್ರಿ. ಬಹಳ ಬೇಗನೆ ರಿಸಲ್ಟ್ ಬಿಟ್ಟ ತಕ್ಷಣವೇ 1 ವೀಕ್ ಒಳಗಡೆ ಏನಂತಂದ್ರೆ ಫಿಸಿಕಲ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗುವಂಥ ಸಂಭವ ಕೂಡ ಇದೆ. ಸೊ ಹಾಗಾಗಿ ನಿಮ್ಮ ರಿಸಲ್ಟ್ 11ನೇ ತಾರೀಕು ನಂತರನೇ ಬರೋದು. ಸೊ 12, 13, 14ನೇ ತಾರೀಕಿಗೆ ಬರುತ್ತೆ. ಈ ಡೇಟ್ ಒಳಗೆ ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ನೋಡಲಿಕ್ಕೆ ಸಿಗ್ತಾ ಇದೆ. ಈಗ 2025ರ ಒಂದು ವೇಕೆನ್ಸಿಗಳು ಎಷ್ಟು ಆಗಬಹುದು, 2025ರ ಹೊಸ ವೇಕೆನ್ಸಿಗಳು ಅನುಮಾನವಾಗಿ ನಾವಿಲ್ಲಿ ಹೇಳಬಹುದು 25,000ದಿಂದ 27,000ದವರೆಗೆ ಇಲ್ಲಿ ವೇಕೆನ್ಸಿಗಳು ಹೊಸದಾಗಿ ಬರಬಹುದು.
ಇದಕ್ಕಿಂತ ಹೆಚ್ಚು, ಇದಕ್ಕಿಂತ ಕಡಿಮೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ 25,000 ರಿಂದ 27,000ವರೆಗೆ 2025 ಆಗಸ್ಟ್ದಲ್ಲಿ ಏನು ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಅಲ್ಲಿ ನಮಗೆ ಇಷ್ಟು ವೇಕೆನ್ಸಿಗಳು ನೋಡಲಿಕ್ಕೆ ಸಿಗ್ತಾ ಇದೆ. ಅಂದರೆ ಈಗೇನು ವೇಕೆನ್ಸಿಗಳಿದಾವೆ ಅದರ ತರಹನೇ ಅದರಷ್ಟೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಕ್ಕಂಥದ್ದು ವೇಕೆನ್ಸಿ ನೋಡಲಿಕ್ಕೆ ನಮಗೆ 2025 ಭರ್ತಿಯಲ್ಲಿಯೂ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ. ಓಕೆನಾ. ಸೊ ಯಾರ್ದು ಕಡಿಮೆ ಮಾರ್ಕ್ಸ್ ಇರ್ತಕ್ಕಂಥದ್ದು ಬಂದಿದೆ, ಮೇಲ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳದ್ದು 60+ ಅಂಕಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರು, ಅವರು ಏನು ಅಂತಂದರೆ ಹೊಸದಾಗಿ ಏನು ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ 2025 ಅದರ ಒಂದು ತಯಾರಿಯನ್ನು ಈಗಲಿಂದಲೇ ನಡೆಸ್ರಿ. ಆಮೇಲೆ ಅದನ್ನು 2025 ತಯಾರಿಯನ್ನು ನಡೆಸಲಿಕ್ಕೆ ನಮ್ಮ ಒಂದು ಕೋಚಿಂಗ್ ಸೆಂಟರ್ದಲ್ಲಿ, ನಮ್ಮ ಆನ್ಲೈನ್ ಕೋಚಿಂಗ್ ಸೆಂಟರ್ದಲ್ಲಿ ನಿಮಗೆ SSCGDಯ ಕಂಪ್ಲೀಟ್ ಪ್ಯಾಕೇಜ್ ಇರ್ತಕ್ಕಂಥದ್ದು ಅವೈಲೇಬಲ್ ಇದೆ. ಕಂಪ್ಲೀಟ್ ಪ್ಯಾಕೇಜ್ ಇರ್ತಕ್ಕಂಥದ್ದು ನಿಮಗೆ ಅವೈಲೇಬಲ್ ಇದೆ. ಸೊ ಕಂಪ್ಲೀಟ್ ಪ್ಯಾಕೇಜ್ದಲ್ಲಿ ನಿಮಗೆ GK ಎಲ್ಲ ಸಬ್ಜೆಕ್ಟು, ಆಮೇಲೆ ಇಂಗ್ಲೀಷ್ ಇರ್ತಾ ಇದೆ, ಆಮೇಲೆ ಮ್ಯಾಥ್ಸ್ ಪ್ಲಸ್ ರೀಸನಿಂಗ್, ಇವು ಎಲ್ಲ ಸಬ್ಜೆಕ್ಟ್ ಚಾಪ್ಟರ್ ವೈಸ್ ರಿಕಾರ್ಡೆಡ್ ಕ್ಲಾಸಸ್ ಪ್ಲಸ್ PDF ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೇವೆ. ಎದ್ರೊಳಗೆ ಇದು SSCGD ಎಕ್ಸಾಮ್ಗೆ. ಸೊ ಇದರ ಒಂದು ಕಂಪ್ಲೀಟ್ ಪ್ಯಾಕೇಜದ ಫೀಸ್ ಇರ್ತಕ್ಕಂಥದ್ದು ಓನ್ಲಿ 600 ರುಪೀಸ್ ಇದೆ. ಸೊ ಯಾರು ಜಾಯ್ನ್ ಆಗಬೇಕು ಅಥವಾ ಈ ಎಲ್ಲ ಕ್ಲಾಸಸ್ ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು 8861927838 ನಂಬರ್ಗೆ. ಓಕೆ, ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಓಕೆ, ಈಗಲಿಂದಲೇ ತಯಾರು ಮಾಡಿರಿ. ಕಡಿಮೆ ಅಂಕ ಬಂದಿರತಕ್ಕಂಥವ್ರು ಮುಂದಿನ ಒಂದು ವೇಕೆನ್ಸಿಯನ್ನು ಬಿಡ್ಲಿಕ್ಕೆ ಹೋಗಬೇಡ್ರಿ. ಆಮೇಲೆ ಮತ್ತೆ ಬಹಳ ಲೇಟ್ ಆಗುತ್ತೆ. ಈಗ 2025 ಕಾಲ್ಫಾರ್ಮ್ ಆಗಿ ಹೋತು ಅಂತಂದರೆ ಮುಂದೆ ಮತ್ತೆ 1 ವರ್ಷ ಗ್ಯಾಪ್ ಆಗುತ್ತೆ, ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಯಾಕಂದರೆ 25 ಈಗ ಆಗ್ತೈತಿ, 26 ನೆಕ್ಸ್ಟ್ 26 ಯಾವಾಗ, ಆಗಸ್ಟ್ 2026 ಆಗಸ್ಟ್ ಒಳಗೆ ಬರ್ತೈತಿ ನೆಕ್ಸ್ಟ್. ಅದ್ರ ಸಲುವಾಗಿ ಈಗ ಚಾನ್ಸ್ ಇದೆ, ನೀವು ತಯಾರಿಯನ್ನು ಈಗಲಿಂದಲೇ ನಡೆಸ್ರಿ ಎಕ್ಸಾಮ್ಗೆ. ಅದ್ರ ಜೊತೆಗೆ RPF ಕಾನ್ಸ್ಟೇಬಲ್ ಮತ್ತು SIಗೆ ಯಾರು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಒಂದು ಆನ್ಲೈನ್ ಕ್ಲಾಸಸ್ಗಳಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ. ಇದು ಓನ್ಲಿ 500 ರುಪೀಸಲ್ಲಿದೆ. ಇದರಲ್ಲಿ ನಿಮಗೆ GK ಕ್ಲಾಸಸ್ ಎಲ್ಲ ಬರ್ತಾ ಇದ್ದಾವೆ, ರಿಕಾರ್ಡೆಡ್, ಆಮೇಲೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಎಲ್ಲ ಕ್ಲಾಸಸ್ಗಳು ನಿಮಗೆ ಸಿಗ್ತಾ ಇದ್ದಾವೆ ವಿತ್ PDF ನೋಟ್ಸ್ಗಳೊಂದಿಗೆ ನಿಮಗೆ ಸಿಗ್ತಾ ಇದೆ ಓನ್ಲಿ 500 ರುಪೀಸಲ್ಲಿ. ಓಕೆನಾ. ಆಮೇಲೆ ಮಾಕ್ ಟೆಸ್ಟ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕನ್ನಡದಲ್ಲಿ, ಆಮೇಲೆ ಪ್ರಾಪರ್ ಗೈಡೆನ್ಸ್ ಎಲ್ಲ ಇರ್ತಾ ಇದೆ. ನೀವು ಕಾಂಟ್ಯಾಕ್ಟ್ ಮಾಡಿ ಈ ಕ್ಲಾಸಸ್ಗಳನ್ನು ಕೂಡ ನೀವು ತಗೋಬಹುದು. ಸೊ ಇದ್ರ ಕಾಂಟ್ಯಾಕ್ಟ್ ಮಾಡುವಂಥ ನಂಬರ್ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಈಗಲಿಂದಲೇ RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗೆ ತಯಾರನ್ನು ನೀವು ನಡೆಸ್ರಿ. ಓಕೆ, ಸೊ ಇದಿಷ್ಟು ಮಾಹಿತಿ ನಿಮಗೆ ನಾನು ನೀಡಬೇಕಂತ ಅನಿಸಿತ್ತು, ವಿಡಿಯೋ ಮಾಡಿದೆ. ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.